ಇಲ್ಲಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರಗಳು. ನಾನು ಇಂದು ಆಯ್ದುಕೊಂಡ ಸಬ್ಜೆಕ್ಟು ಸುಪ್ತ ಮನಸ್ಸು. ಸುಪ್ತ ಮನಸ್ಸಿನ ಬಗ್ಗೆ ಸುಮಾರು ಕ್ಲಾಸುಗಳು ಆಗಿದೆ. ಆದ್ರೂ ಒಂದು ಪುನರ್ಮನನ ಮಾಡಿಕೊಳ್ಳೋಣ. ಸುಪ್ತ ಮನಸ್ಸು ಅಂದ್ರೆ ಲಾ ಆಫ್ ಅಟ್ರಾಕ್ಷನ್, ಅದು ಆಕರ್ಷಣೀಯ. ನೀವು ಒಳ್ಳೆಯ ಸ್ಥಿತಿಯಲ್ಲಿದ್ದೀರಾ ಅಂದರೆ ನೀವು ಒಳ್ಳೆಯದನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದ್ದೀರಾ. ನೀವು ಕೆಟ್ಟ ಸ್ಥಿತಿಯಲ್ಲಿದ್ದೀರಾ ಅಂದರೆ ನೀವು ಕೆಟ್ಟದ್ದನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದ್ದೀರಾ. ನಿಮ್ಮ ಸ್ಥಿತಿ ಈಗ ಕೆಟ್ಟದ್ದಾಗಿದೆಯೋ ಅಥವಾ ಏನಿದೆಯೋ ಅದರಲ್ಲಿ ಸಂತೃಪ್ತಿ ಇಲ್ಲ ಅಂದರೆ ಆಗ ನೀವು ಸಂತೃಪ್ತಿದಾಯಕ ಒಳ್ಳೆಯ ಸ್ಥಿತಿ ಹೊಂದುವುದು ಸರಳ. ಅದಕ್ಕಾಗಿ ಪ್ರಕೃತಿಯ ಸರಳ ನಿಯಮಗಳನ್ನು ಅರಿತುಕೊಂಡು ಅನುಸರಿಸಬೇಕು. ಅವುಗಳಿಗೆ ಆಕರ್ಷಣೆಯ ನಿಯಮಗಳೆನ್ನುತ್ತಾರೆ, ಅಂದ್ರೆ ಲಾ ಆಫ್ ಅಟ್ರಾಕ್ಷನ್. ಹಣ, ವಿದ್ಯೆ, ಆರೋಗ್ಯ, ಸೌಹಾರ್ದತೆ, ಒಳ್ಳೆಯ ಜೀವನ, ಒಳ್ಳೆಯ ಸ್ವಲ್ಪ ಕಣ್ಣು ಅಷ್ಟೇ ಕಾಣ್ತಾವ, ಮುಖ ಕಾಣಿಸಂಗ. ಹೌದಾ, ಒಂದ್ ನಿಮಿಷ. ಈಗ ಇನ್ನೊಂದ್ ಸ್ವಲ್ಪ. ಈಗ ಓಕೆ. ಅವುಗಳಿಗೆ ಆಕರ್ಷಣೆಯ ನಿಯಮಗಳೆನ್ನುತ್ತಾರೆ, ಅಂದ್ರೆ ಲಾ ಆಫ್ ಅಟ್ರಾಕ್ಷನ್. ಹಣ, ವಿದ್ಯೆ, ಆರೋಗ್ಯ, ಸೌಹಾರ್ದತೆ, ಒಳ್ಳೆಯ ಜೀವನ ಸಂಗಾತಿ, ನಿರ್ದಿಷ್ಟ ಸನ್ನಿವೇಶ, ಹೀಗೆ ಏನನ್ನಾದರೂ ನೀವು ಆಕರ್ಷಿಸಬಹುದು. ಆಕರ್ಷಣೆಯ ಸಾಮರ್ಥ್ಯ ವೃದ್ಧಿಯಲ್ಲಿ ಸುಪ್ತ ಮನಸ್ಸಿನ ಪಾತ್ರ ಮಹತ್ತರವಾದದ್ದು. ಯಾವ ವಿಷಯವನ್ನು ಹೆಚ್ಚು ಹೆಚ್ಚು ನೆನಪಿಸಿಕೊಳ್ಳುವಿರಿ, ಓದುವಿರಿ, ಮಾತನಾಡುವಿರಿ, ವಿಚಾರ ಮಾಡುವಿರಿ, ಕಲ್ಪಿಸಿಕೊಳ್ಳುವಿರಿ, ಅದನ್ನೇ ನೀವು ಆಕರ್ಷಿಸುತ್ತೀರಿ. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳುತ್ತೇನೆ ಎಂದು 10 ಸಲ ಹೇಳಿ ಮಲಗಿ ಮಾರನೆಯ ದಿನ ಸರಿಯಾಗಿ 5 ಗಂಟೆಗೆ ಎದ್ದೇ ಹೇಳ್ತೀರಿ. ಇದು ಯಾವ ಹೊಸ ವಿಷಯ ಅಲ್ಲ, ಎಲ್ಲರಿಗೂ ಗೊತ್ತಿರುವುದೇ. ಆದರೆ ಇದೇ ವಿಧಾನ ಉಪಯೋಗಿಸಿ ಕೇವಲ ಮುಂಜಾನೆ ಏಳುವುದಷ್ಟೇ ಅಲ್ಲ, ಜೀವನದಲ್ಲಿ ಅನೇಕ ಮಹತ್ತರ ಸಾಧನೆಗಳನ್ನು ಮಾಡಲು, ಕಷ್ಟಗಳಿಂದ ಹೊರಬರಲು, ರೋಗಗಳಿಂದ ಗುಣಮುಖರಾಗಲು ಸಾಧ್ಯ. ಸುಪ್ತ ಮನಸ್ಸಿಗೆ ಸ್ವಯಂ ಸಂದೇಶಗಳನ್ನು ಕಳಿಸುವ ಅತೀ ಸರಳ ವಿಧಾನ ಇದು. ಇಂಗ್ಲಿಷ್ನಲ್ಲಿ ಇದಕ್ಕೆ ಆಟೋ ಸಜೆಷನ್ ಎನ್ನುತ್ತಾರೆ. ಆಟೋ ಸಜೆಷನ್ ಉಪಯೋಗಿಸಿ ಸುಪ್ತ ಮನಸ್ಸಿಗೆ ಆದೇಶಗಳನ್ನು ಕಳಿಸುವ ವಿಧಾನಗಳ ಬಗ್ಗೆ ಅನೇಕ ಪುಸ್ತಕಗಳು ಇಂಗ್ಲಿಷ್ ಹಾಗೂ ಇತರ ಭಾಷೆಗಳಲ್ಲಿ ಇವೆ. ಆದರೆ ಇದೇ ಆಟೋ ಸಜೆಷನ್ ಇನ್ನೂ ಶಕ್ತಿಯುತವಾಗಿ, ಇನ್ನೂ ಬೇಗನೆ ಪರಿಣಾಮಗಳನ್ನು ಹೇಗೆ ತರುತ್ತವೆ ಎಂಬ ಕೆಲವು ಸರಳ ವಿಧಾನಗಳನ್ನು ಈ ಚಿಕ್ಕ ಹೊತ್ತಿಗೆಯಲ್ಲಿ ವಿವರಿಸುತ್ತೇನೆ. ಮನುಷ್ಯನ ಮನಸ್ಸು ಏನನ್ನು ಅರ್ಥೈಸಿಕೊಳ್ಳುವುದೋ ಹಾಗೂ ಏನನ್ನು ನಂಬುವುದೋ ಅದನ್ನು ಸಾಧಿಸುವುದು. ಇದನ್ನು ಒಬ್ಬ ಚಿಂತಕ ನೆಪೋಲಿಯನ್ ಹಿಲ್ ಅನ್ನೋರು ಹೇಳಿದ್ದಾರೆ.
ಬೆಳಿಗ್ಗೆ ಹೇಳುವುದಕ್ಕಾಗಿ 10 ಸಲ ರಾತ್ರಿ ಹೇಳಿದರೆ ಅದು ಆಗಿಬಿಡುತ್ತದೆ. ಹಾಗಂತ ಎಲ್ಲ ಇಷ್ಟಾರ್ಥಗಳನ್ನು ರಾತ್ರಿ ಮಲಗುವಾಗ 10 ಸಲ ಹೇಳಿಬಿಟ್ರೆ ಆಗಿಬಿಡುತ್ತೆ ಅಂತ ಅಲ್ಲ. ಬೇರೆ ಬೇರೆ ಕೆಲಸಗಳಿಗೆ ನಾವು ಪುನರುಚ್ಚಿಸುವುದು ಹೆಚ್ಚು ಸಲ ಆಗಬಹುದು. ಅನೇಕ ದಿನಗಳವರೆಗೆ ಇದೇ ಅಭ್ಯಾಸ ಮಾಡಿದ ಮೇಲೆ ನೆರವೇರುವುದು. ಒಳ್ಳೆಯ ನೌಕರಿ, ಜೀವನ ಸಂಗಾತಿ, ಉದ್ಯೋಗ ಬೇಕಾದವರು, ಕಷ್ಟಗಳಿಂದ ಸಾಲಗಳಿಂದ ಹೊರಬರಲು ಹೆಣಗಾಡುತ್ತಿರುವವರು, ನೆನಪು, ಏಕಾಗ್ರತೆ, ವಾಕ್ಚಾತುರ್ಯ ಇಲ್ಲದೆ ವಿದ್ಯಾಭ್ಯಾಸ ಹಾಗೂ ವ್ಯಕ್ತಿತ್ವ ವಿಕಸನದಲ್ಲಿ ಹಿನ್ನಡೆ ಅನುಭವಿಸುತ್ತಿರುವವರು ಈ ವಿಧಾನದಿಂದ ಸರಳವಾಗಿ ನಿಶ್ಚಿತ ಗುರಿ ತಲುಪಬಹುದು. ಸುಪ್ತ ಮನಸ್ಸಿಗೆ ತನ್ನದೇ ಆದ ವಿಚಾರ ಶಕ್ತಿ ಇಲ್ಲ. ಸರಿ ಯಾವುದು ತಪ್ಪು ಯಾವುದು ಎಂದು ತಿಳಿದುಕೊಳ್ಳುವ ಶಕ್ತಿ ಅದಕ್ಕಿಲ್ಲ. ದಿನನಿತ್ಯ ನಾವು ಮಾತಾಡುವ, ವಿಚಾರ ಮಾಡುವ ಎಲ್ಲ ವಿಷಯಗಳು ಸುಪ್ತ ಮನಸ್ಸಿಗೆ ಹೋಗಿ ಮುಟ್ಟುವುದಿಲ್ಲ. ಆದರೆ ಒಂದೇ ವಾಕ್ಯವನ್ನು ಪದೇ ಪದೇ ಪುನರುಚ್ಚಿಸುವಾಗ ಅದು ಸುಪ್ತ ಮನಸ್ಸನ್ನು ತಲುಪುತ್ತದೆ. ಸುಪ್ತ ಮನಸ್ಸು ಬ್ರಹ್ಮಾಂಡದೊಡನೆ ಸಂಪರ್ಕವನ್ನು ಹೊಂದಿರುತ್ತದೆ. ಸುಪ್ತ ಮನಸ್ಸಿಗೆ ವಿಷಯ ತಲುಪಿದಾಗ ಅದು ಜಗತ್ತಿನಲ್ಲಿ ಎಲ್ಲಿಯೇ ಆಗಲಿ ತನ್ನ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದೇ ಇಷ್ಟಾರ್ಥ ಸಿದ್ಧಿಯ ರಹಸ್ಯ. ಜೀವನದಲ್ಲಿ ನೀವು ಏನಾಗಿದ್ದೀರೋ ಅದು ನಿಮ್ಮದೇ ಆಯ್ಕೆಯಾಗಿದೆ. ನಿಮಗೆ ಬೇರೆ ಫಲಿತಾಂಶಗಳ ಅಪೇಕ್ಷೆ ಇದ್ದಲ್ಲಿ ನಿಮ್ಮ ಆಯ್ಕೆಯನ್ನು ಬದಲಿಸಿಕೊಳ್ಳಿ. ಮನಸ್ಸು ಶಾಂತ ಹಾಗೂ ಸದೃಢವಿದ್ದಾಗ ಸುಪ್ತ ಮನಸ್ಸು ಬೇಗನೆ ಸಂದೇಶಗಳನ್ನು ಸ್ವೀಕರಿಸುತ್ತದೆ. ಒಬ್ಬನಿಗೆ ದೇಹದಲ್ಲಿ ಯಾವುದೇ ಚಿಕಿತ್ಸೆಗೂ ಗುಣವಾಗದ ಕಾಯಿಲೆ ಇದೆ ಎಂದುಕೊಳ್ಳಿ. ಅವನು ಆರೋಗ್ಯವಾಗಿದ್ದೇನೆ ಎಂದು ದಿನಂಪ್ರತಿ ಅನೇಕ ಸಲ ಹೇಳುತ್ತಾ ಹೋದಾಗ ಅವನು ಗುಣಮುಖವಾಗುವುದು ಶತಸಿದ್ಧ. ಆದರೆ ಎಷ್ಟು ದಿನ ಅದನ್ನು ಹಾಗೆ ಪುನರಾವರ್ತಿಸಬೇಕು ಎಂಬುದನ್ನು ಒಬ್ಬರಿಂದ ಒಬ್ಬರಿಗೆ, ಸಮಸ್ಯೆಯಿಂದ ಸಮಸ್ಯೆಗೆ ವ್ಯತ್ಯಾಸ ಆಗುತ್ತದೆ. ಮರೆವು ಜಾಸ್ತಿ ಇರುವ ವಿದ್ಯಾರ್ಥಿ ನೆನಪಿನ ಶಕ್ತಿ ಚೆನ್ನಾಗಿದೆ ಎಂದು ಓದಲು ಮನಸ್ಸು ಬಾರದಿರುವ ವಿದ್ಯಾರ್ಥಿ ನನಗೆ ಓದಲು ತುಂಬಾ ಆಸಕ್ತಿ ಇದೆ ಎಂದು ಹೇಳುತ್ತಾ ಹೋದರೆ ಅವನಲ್ಲಿ ಆ ಬದಲಾವಣೆ ಬರುವುದು ಖಂಡಿತ. ವ್ಯಾಪಾರಸ್ಥ ತುಂಬಾ ದುಡ್ಡಿದೆ ಎನ್ನಲಿ, ನೌಕರಸ್ಥ ಎಲ್ಲರೊಡನೆ ಚೆನ್ನಾಗಿದ್ದೇನೆ ಎಂದು ಹೇಳುತ್ತಾ ಹೋಗಲಿ, ಒಂದು ವಾಕ್ಯವನ್ನು 10 ನಿಮಿಷಗಳವರೆಗಾದರೂ ಉಚ್ಚರಿಸಿರಿ. ಬಹಳಷ್ಟು ಸಮಸ್ಯೆಗಳನ್ನು ಒಮ್ಮೆಲೇ ತೆಗೆದುಕೊಳ್ಳಬೇಡಿ. ಮುಖ್ಯವಾದ ಒಂದೇ ಸಮಸ್ಯೆಯನ್ನು ಮೊದಲು ಸರಿಪಡಿಸಿಕೊಳ್ಳಿ. ಅನಿವಾರ್ಯ ಪ್ರಸಂಗಗಳಲ್ಲಿ 3ರವರೆಗೆ ಸಮಸ್ಯೆಗಳನ್ನು ತೆಗೆದುಕೊಳ್ಳಬಹುದು. ನಿರ್ಮಲ ಮುಗುಳ್ನಗೆ ಆಕರ್ಷಣೆಯ ಪ್ರಬಲ ಬ್ರಹ್ಮಾಸ್ತ್ರ. ನಿಮ್ಮ ಭಾವನೆ ಹೇಗಿವೆಯೋ ಹಾಗೆಯೇ ಆಗುವುದು. ಏನು ವಿಚಾರ ಮಾಡುತ್ತೀರೋ ಅದು ನೀವಾಗುತ್ತೀರಿ. ನಿಮ್ಮ ಭಾವನೆ ಏನಿದೆಯೋ ಅದನ್ನು ಆಕರ್ಷಿಸುತ್ತೀರಿ. ಏನು ಕಲ್ಪನೆ ಮಾಡಿಕೊಳ್ಳುತ್ತೀರೋ ಅದನ್ನು ಸಾಕಾರಗೊಳಿಸುತ್ತೀರಿ. ಅಂದರೆ ಯದ್ಭಾವಂ ತದ್ಭವತಿ. ಯಾವಾಗಲೂ ಪುನರುಚ್ಚಾರಣೆಗಾಗಿ ವಾಕ್ಯಗಳನ್ನು ರಚಿಸುವಾಗ ಬಹಳ ಗಮನ ಹರಿಸಿ ವಾಕ್ಯ ರಚಿಸಿರಿ. ಪದೇ ಪದೇ ಅವುಗಳನ್ನು ಬದಲಾವಣೆ ಮಾಡಬೇಡಿ. ವಾಕ್ಯಗಳ ಅರ್ಥ
ವಿಶಾಲ ಸ್ವರೂಪದ್ದಾಗಲಿ. ಉದಾಹರಣೆಗೆ, ನಿಮಗೆ ಬಹಳಷ್ಟು ಜನ ದುಡ್ಡು ಕೊಡುವುದು ಬಾಕಿ ಇದೆ ಎಂದು ಇಟ್ಟುಕೊಳ್ಳಿರಿ ಮತ್ತು ನನ್ನ ಮನಸ್ಸು ಕೊಡಲಿ, ಪೃಥ್ವಿ ನನ್ನ ದುಡ್ಡು ಕೊಡಲಿ ಎಂದು ವಾಕ್ಯಗಳನ್ನು ರಚಿಸುತ್ತಾ ಹೋಗಬೇಡಿ. ಅವರೆಲ್ಲ ಹಣ ಕೊಡುವ ಸ್ಥಿತಿಯಲ್ಲಿರದ ದಿವಾಳಿಗಳಾಗಿದ್ದರೆ ನಿಮ್ಮ ಆಟೋ ಸಜೆಷನ್ ನಿಂದ ಅವರೆಲ್ಲರ ಸ್ಥಿತಿ ಸುಧಾರಿಸಿ ಆಮೇಲೆ ಅವರು ನಿಮ್ಮ ಹಣ ತಿರುಗಿಸುತ್ತಾರೆ ಎಂಬುದು ಭ್ರಮೆ. ಹಾಗಾಗಲು ಸಾಧ್ಯ, ಆದರೆ ನೀವು ಪ್ರಯತ್ನವನ್ನು ತುಂಬಾ ದಿನಗಳವರೆಗೆ ಮಾಡಬೇಕಾಗುತ್ತದೆ. ಅದಕ್ಕಿಂತ ತುಂಬಾ ದುಡ್ಡಿದೆ ಎಂದು ಹೇಳುತ್ತಾ ಹೋದರೆ ನೀವು ಕಲ್ಪನೆಯಲ್ಲೂ ಇಲ್ಲದ ಅನೇಕ ಹೊಸ ಹಾದಿಗಳು ನಿಮಗಾಗಿ ತೆರೆದುಕೊಳ್ಳುತ್ತವೆ. ಅದನ್ನು ಬಿಟ್ಟು ಇಂತಹ ಉದ್ಯೋಗದಿಂದಲೇ ಇಂಥವರಿಂದಲೇ ದುಡ್ಡು ಬರಲಿ ಎಂದು ಹೇಳುತ್ತಾ ಕೂತರೆ ಪರಿಣಾಮ ಕಾಣಲು ತುಂಬಾ ಪ್ರಯತ್ನ ಮಾಡಬೇಕಾಗುತ್ತದೆ. ಸುಪ್ತ ಮನಸ್ಸಿಗೆ ಸ್ವಯಂ ಸಂದೇಶಗಳನ್ನು ಕಳಿಸುವ ವಿಧಾನದಿಂದ ನಿಮ್ಮಲ್ಲಿ ಕೆಲವು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬಹುದು. ದುಶ್ಚಟಗಳನ್ನು ಬಿಡಲು ಇದನ್ನು ಉಪಯೋಗಿಸಬಹುದು. ನಿಮ್ಮ ವ್ಯಕ್ತಿತ್ವದಲ್ಲಿ ಯಾವುದೇ ಕೊರತೆ ಇದೆ ಎಂದು ನೀವು ಭಾವಿಸಿದ್ದರೆ ಆ ಕೊರತೆಯನ್ನು ಈ ವಿಧಾನದಿಂದ ತುಂಬಿಕೊಳ್ಳಬಹುದು. ಉದಾಹರಣೆಗೆ, ನಿಮ್ಮ ಮಾತಿನತ್ತ ಯಾರೂ ಹೆಚ್ಚು ಗಮನ ಕೊಡುತ್ತಿಲ್ಲ ಎಂದಿಟ್ಟುಕೊಳ್ಳಿ. ಆಗ ನೀವು ತುಂಬಾ ಪರಿಣಾಮಕಾರಿಯಾಗಿ ಮಾತಾಡುತ್ತೇನೆ ಅಥವಾ ನನ್ನ ಮಾತಿನಿಂದ ತುಂಬಾ ಜನ ಪ್ರಭಾವಿತರಾಗುತ್ತಿದ್ದಾರೆ ಎಂದು ಪದೇ ಪದೇ ಮನಸ್ಸಿನಲ್ಲಿ ಹೇಳುತ್ತಾ ಹೋಗಿ. ಕೆಲವೇ ದಿನಗಳಲ್ಲಿ ಪರಿಸ್ಥಿತಿಯಲ್ಲಿನ ಪರಿಣಾಮಕಾರಿ ಬದಲಾವಣೆಯನ್ನು ನೀವು ಗಮನಿಸುತ್ತೀರಿ. ಯಾವುದೇ ದುಶ್ಚಟವಿದ್ದರೆ ಒಳ್ಳೆಯ ಹವ್ಯಾಸಗಳಿವೆ ಎನ್ನುವುದನ್ನು ರೂಢಿಸಿಕೊಳ್ಳಿ. ಈ ವಿಧಾನಕ್ಕೆ ತುಸು ತಾಳ್ಮೆ ಅತ್ಯಗತ್ಯ. ಕೆಲವು ದಿನ ಮಾಡಿ ಪರಿಣಾಮ ಕಾಣದೆ ಇದ್ದವರೇ ಈ ಸ್ವಯಂ ಸಂದೇಶ ಕೊಡುವುದನ್ನು ಬಿಟ್ಟು ಬಿಡಬೇಡಿ. ಈ ವಿಧಾನದಲ್ಲಿ ನಿಮಗೆ ದೃಢವಾದ ನಂಬಿಕೆ ಇರುವುದು ಅತ್ಯವಶ್ಯ. ನಿಮ್ಮ ಇಷ್ಟಾರ್ಥ ಸದುದ್ದೇಶವಾಗಿರಬೇಕು. ನಿಮ್ಮ ಒಳ್ಳೆಯದಕ್ಕಾಗಿ ಹಾಗೂ ಇನ್ನೊಬ್ಬರ ಒಳ್ಳೆಯದಕ್ಕಾಗಿಯೂ ನೀವೇ ಸಂದೇಶಗಳನ್ನು ಕಳಿಸುತ್ತಾ ಇರಬಹುದು. ನಾವು ತೊಂದರೆಯಲ್ಲಿದ್ದಾಗ ನಾನು ತೊಂದರೆಯಲ್ಲಿದ್ದೇನಲ್ಲ ಎಂದು ಪದೇ ಪದೇ ಮನಸ್ಸಿನಲ್ಲಿ ವಿಚಾರ ಮಾಡುವುದು ನಮ್ಮನ್ನು ಇನ್ನೂ ತೊಂದರೆಯ ಆಳಕ್ಕೆ ಎಳೆದೊಯ್ಯುತ್ತದೆ. ಅಂತಹ ಸ್ಥಿತಿಯಲ್ಲಿಯೂ ಪದೇ ಪದೇ ನಾನು ಚೆನ್ನಾಗಿದ್ದೇನೆ ಎಂದು ಅಂದುಕೊಳ್ಳುತ್ತಾ ಹೋದರೆ ನಿಜ ಸ್ಥಿತಿಯನ್ನು ಅರಿಯದ ಸುಪ್ತ ಮನಸ್ಸು ಅದನ್ನೇ ನಿಜ ಎಂದು ನಂಬುತ್ತದೆ. ಸುಪ್ತ ಮನಸ್ಸು ನೀವು ಚೆನ್ನಾಗಿದ್ದೀರಿ ಎಂದು ನಂಬಿದ ಮೇಲೆ ನಿಮಗೆ ಆ ಸ್ಥಿತಿ ನಿರ್ಮಾಣವಾಗಿಯೇ ಆಗುತ್ತದೆ. ಈಗ ನಿಮಗೆ ಯಾವುದೇ ಒಂದು ಒಳ್ಳೆಯ ವಾಕ್ಯ ಇಷ್ಟಾರ್ಥ ರಚಿಸಿ ಅದನ್ನು ಪುನರುಚ್ಚರಿಸುತ್ತಾ ಹೋದರೆ ಅದು ನೆರವೇರುತ್ತದೆ ಎಂದು ಮನವರಿಕೆಯಾಗಿದೆ. ಅದನ್ನು ಇನ್ನೂ ಪರಿಣಾಮಕಾರಿಯಾಗಿ ಹೇಗೆ ಪ್ರಯೋಗಿಸಬಹುದು ಎಂಬುದನ್ನು ಈಗ ನೋಡೋಣ. ನೀವು ಒಂದು ವಾಕ್ಯವನ್ನು ದಿನಂಪ್ರತಿ 5 ರಿಂದ 10 ನಿಮಿಷಗಳವರೆಗೆ ಪುನರಾವರ್ತಿಸುತ್ತಾ ಹೋದರೆ ಆ ಕೆಲಸ ನೆರವೇರುತ್ತದೆ. ಇದನ್ನು ದಿನಕ್ಕೆ 1 ಬಾರಿಯಾದರೂ ಮಾಡಬೇಕು. ರಾತ್ರಿ ಮಲಗುವ ಮುನ್ನ ಪದೇ ಪದೇ ಹೇಳಿ ಮಲಗಿದರೆ ಹೆಚ್ಚು ಪರಿಣಾಮಕಾರಿ. ಅನುಕೂಲವಿದ್ದಲ್ಲಿ ಇನ್ನೂ ಅನೇಕ ಸಲ ಮಾಡಬಹುದು. ಅದನ್ನೇ 3 ಗುಣಕಗಳಲ್ಲಿ ಪುನರಾವರ್ತಿಸಿದರೆ ಅದು ಇನ್ನೂ ಪರಿಣಾಮಕಾರಿ ಆಗುತ್ತದೆ. ಅಂದರೆ ವಾಕ್ಯವನ್ನು 3 ಸಲ ಪುನರುಚ್ಚಿಸಬಹುದು. 1 ಸಲ ಉಸಿರು ತೆಗೆದುಕೊಳ್ಳುವುದು, ನಂತರ ಮತ್ತೆ 3 ಸಲ ವಾಕ್ಯವನ್ನು ಪುನರುಚ್ಚಿಸುವುದು. ಇದನ್ನು ಯಾವಾಗ ಬೇಕಾದರೂ ಮಾಡಬಹುದು. ಆದರೆ
ನಿರ್ದಿಷ್ಟ ವೇಳೆಗೆ ನಿರ್ದಿಷ್ಟ ಸ್ಥಳದಲ್ಲಿಯೇ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಮಾಡಿದರೆ ಇನ್ನು ಪರಿಣಾಮಕಾರಿ. ಆಕರ್ಷಣೆಯ ನಿಯಮ ಪ್ರಕೃತಿ ನಿಯಮವಾಗಿದೆ. ಗುರುತ್ವಾಕರ್ಷಣೆಯ ನಿಯಮದಂತೆ ಇದೂ ಕೂಡ ನಿಷ್ಪಕ್ಷಪಾತಿ. ನೀವು ಬದಲಾವಣೆ ಕಾಣಬೇಕೆಂದರೆ ನಿಮ್ಮ ಯೋಚನೆಗಳು ಬದಲಾಗಬೇಕು. ಒಂದು ರಹಸ್ಯ ಪುಸ್ತಕದ ಲೇಖಕಿ ರೋಂಡಾ ಬೈರ್ನೆ ಇವರು ಹೇಳಿದ ಮಾತಿದು. ಮತ್ತೆ ವಾಕ್ಯ ರಚಿಸುವಾಗ ಗಮನದಲ್ಲಿರಲಿ ಏನೆಂದರೆ, ನೀವು ರಚಿಸುವ ವಾಕ್ಯ ಆದಷ್ಟು ಚಿಕ್ಕದಾಗಿರಲಿ, ಎಲ್ಲ ಪಾಸಿಟಿವ್ ಶಬ್ದಗಳನ್ನು ಮಾತ್ರ ಹೊಂದಿರಲಿ, ಸಂಪೂರ್ಣ ಅರ್ಥವನ್ನು ಒಳಗೊಂಡಿರಲಿ, ಯಾವುದೇ ಮುಖ್ಯ ಶಬ್ದ ಬಿಟ್ಟು ಹೋಗದಿರಲಿ, ಸರಳ ಶಬ್ದಗಳಿರಲಿ, ನಿಮಗೆ ಮನಮುಟ್ಟುವ ಭಾಷೆಯಲ್ಲಿರಲಿ. ನಿಮಗೆ ಅನೇಕ ಅವಶ್ಯಕತೆಗಳಿದ್ದರೂ ಅವುಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ವಿಷಯಕ್ಕೆ ಸಂಬಂಧಿತ ಒಂದೇ ವಾಕ್ಯವನ್ನು ದಿನನಿತ್ಯ ಉಚ್ಚಿರಿ. ಅದು ನೆರವೇರಿದ ನಂತರ ಇನ್ನೊಂದು ವಾಕ್ಯವನ್ನು ತೆಗೆದುಕೊಳ್ಳಿ. ಸರಿ. ಹಣಕಾಸಿನ ಸುಸ್ಥಿತಿಗೆ ಪೂರಕ ವಿಚಾರಧಾರೆ. ಹಣವನ್ನು ಸದುಪಯೋಗ ಮಾಡಿಕೊಳ್ಳುವ ಸಾಮರ್ಥ್ಯ ನನಗಿದೆ. ಹಣ ಬಂದಾಗಲೂ ನಾನು ಸರಿದಾರಿಯಲ್ಲಿರುವೆ. ಒಳ್ಳೆಯ ಮಾರ್ಗದಲ್ಲಿ ದುಡ್ಡು ಮಾಡುತ್ತೇನೆ. ದುಡ್ಡನ್ನು ಸಮರ್ಥವಾಗಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಗೌರವಿಸುತ್ತೇನೆ. ಯಾರಿಗೇ ಆಗಲಿ ಕೊಡಬೇಕಾಗಿರುವ ದುಡ್ಡನ್ನು ಕೊಡುವಾಗ ಖುಷಿಯಿಂದ ಕೊಡುತ್ತೇನೆ. ಅವರಿಗೆ ಒಳ್ಳೆಯದಾಗಲೆಂಬ ಭಾವನೆಯಿಂದ ಕೊಡುತ್ತೇನೆ. ಎಲ್ಲರಿಗೂ ದೇಹದ ಸುತ್ತಲೂ ಪ್ರಭಾವಳಿ ಇರುತ್ತದೆ. ಪ್ರಭಾವಳಿ ಚೆನ್ನಾಗಿ ಇರುವವರಿಗೆ ಸುಪ್ತ ಮನಸ್ಸಿಗೆ ಕಳಿಸಿದ ಸಂದೇಶಗಳು ಬೇಗನೆ ಕಾರ್ಯರೂಪಕ್ಕೆ ಬರುತ್ತದೆ. ಪ್ರಭಾವಳಿ ಚೆನ್ನಾಗಿರಬೇಕೆಂದರೆ ನಾವು ದಿನನಿತ್ಯದ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತಂದುಕೊಳ್ಳಬೇಕು. ಇನ್ನೊಬ್ಬರ ಕುರಿತು ಒಳ್ಳೆಯದನ್ನಷ್ಟೇ ಮಾತನಾಡಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಭಾವನೆ ಇರಬೇಕು. ಯಾರು ಏನೇ ಮಾಡಿರಲಿ ಮರೆತು ಕ್ಷಮಿಸಿ ಬಿಡಬೇಕು. ಒಳ್ಳೆಯ ಘಟನೆಗಳನ್ನು ಮೆಲುಕು ಹಾಕುವ ಪ್ರವೃತ್ತಿ ಇರಬೇಕು. ಧನಾತ್ಮಕವಾಗಿ ವಿಚಾರ ಮಾಡುವ, ಸದಾಕಾಲ ಉತ್ಸಾಹದಿಂದಿರುವ ಜನರೊಡನೆ ಇರಬೇಕು. ಯಾವುದೇ ಕೆಲಸವನ್ನು ಶ್ರದ್ಧೆ ತನ್ಮಯತೆಯಿಂದ ಮಾಡಬೇಕು. ಶಾಂತಿ ಸಮಾಧಾನವನ್ನು ರೂಢಿಸಿಕೊಳ್ಳಬೇಕು. ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು. ನಿಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯದಾಗಿದೆಯೋ ಅದಕ್ಕೆ ಕಾರಣೀಭೂತರಾದವರಿಗೆ ಮನಸ್ಸಿನಲ್ಲಿ ಪದೇ ಪದೇ ಧನ್ಯವಾದ ಹೇಳುತ್ತಿರಬೇಕು. ಧನ್ಯತಾ ಭಾವನೆ ನಿಮ್ಮ ಅತಿ ದೊಡ್ಡ ಶಕ್ತಿ. ವಿವಿಧ ಅವಶ್ಯಕತೆಗಳಿಗಾಗಿ ಸೂಕ್ತ ವಾಕ್ಯಗಳು. ಒಳ್ಳೆಯ ನೌಕರಿಗಾಗಿ ಒಳ್ಳೆಯ ಉದ್ಯೋಗದಲ್ಲಿದ್ದೇನೆ. ಮದುವೆಗಾಗಿ ಒಳ್ಳೆಯ ಹುಡುಗಿಯೊಡನೆ ಮದುವೆಯಾಗಿದ್ದೇನೆ. ವಿದ್ಯೆಗಾಗಿ ಒಳ್ಳೆಯ ಅಂಕಗಳನ್ನು ಪಡೆದಿದ್ದೇನೆ. ಇಷ್ಟು ಪರ್ಸೆಂಟೇಜ್ ಮಾಡಿದ್ದೇನೆ. ಆ ಥರ ಹೇಳ್ಕೋಬೇಕು. ಸುಖ ಸಂಸಾರಕ್ಕಾಗಿ ಹೆಂಡತಿಯೊಂದಿಗೆ ತುಂಬಾ ಹೊಂದಾಣಿಕೆಯಿಂದ ಇದ್ದೇನೆ. ಆರೋಗ್ಯಕ್ಕಾಗಿ ಆರೋಗ್ಯ ಚೆನ್ನಾಗಿದೆ. ಹಣಕಾಸು ತುಂಬಾ ದುಡ್ಡಿದೆ. ದುಶ್ಚಟದಿಂದ ಹೊರಬರಲು ಒಳ್ಳೆಯ ಹವ್ಯಾಸಗಳು ಮಾತ್ರ ಇವೆ. ಕಳೆದದ್ದನ್ನು ಪಡೆಯಲು ಅದೇನು ವಸ್ತು ಕಳೆದಿದೆಯೋ ಅದು ಸಿಕ್ಕಿದೆ. ತೂಕ ಇಳಿಸಲು ನಾನು ಇಷ್ಟು ಕೆಜಿ ಇಳಿದಿದ್ದೇನೆ. ವೈರತ್ವ ನಿವಾರಣೆಗಾಗಿ ಎಲ್ಲರೂ ನನ್ನನ್ನು ಪ್ರೀತಿ ಗೌರವದಿಂದ ನೋಡಿಕೊಳ್ಳುತ್ತಾರೆ. ಅರ್ಥಪೂರ್ಣವಾದ ಧನಾತ್ಮಕ
ಶಬ್ದಗಳನ್ನು ಹೊಂದಿರುವ ಸಾಧ್ಯವಾದಷ್ಟು ಚಿಕ್ಕ ವಾಕ್ಯಗಳನ್ನು ರಚಿಸಿರಿ. ಆ ವಾಕ್ಯವನ್ನು ಮನಸ್ಸಿನಲ್ಲಿ 3 ಸಲ ಅಂದುಕೊಳ್ಳಿರಿ. ಒಂದು ಉಸಿರನ್ನು ತೆಗೆದುಕೊಳ್ಳಿ, ಮತ್ತೆ ಆ ವಾಕ್ಯವನ್ನು 3 ಸಲ ಅಂದುಕೊಳ್ಳಿರಿ. ಹೀಗೆ ರಾತ್ರಿ ಮಲಗುವ ಮೊದಲು 5 ನಿಮಿಷ ಹೇಳಿಕೊಳ್ಳಿರಿ. ಅಂದ್ರೆ ಶಾರ್ಟ್, ಮೀನಿಂಗ್ಫುಲ್, ಓನ್ಲಿ ಪಾಸಿಟಿವ್. ರಿಪೀಟ್ ಇನ್ ಮಲ್ಟಿಪಲ್ಸ್ ಆಫ್ 3 ಬಿಫೋರ್ ಗೋಯಿಂಗ್ ಟು ಬೆಡ್. ಸಂಪೂರ್ಣ ಬ್ರಹ್ಮಾಂಡವೇ ನನ್ನ ಒಳಿತಿಗಾಗಿದೆ, ಅದನ್ನು ಅರ್ಥೈಸಿಕೊಂಡು ಸದುಪಯೋಗ ಮಾಡಿಕೊಳ್ಳುವ ಸಾಧನೆಯನ್ನು ನಾನು ಮಾಡುತ್ತೇನೆ ಅಂತ ಅಂದುಕೊಳ್ಳಿ. ಇಷ್ಟನ್ನು ಹೇಳಿ ನನ್ನ ಟಾಪಿಕ್ ಅನ್ನು ಮುಗಿಸುತ್ತೇನೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಎಲ್ಲರೂ ಇಷ್ಟೊತ್ತು ಕೂತು ಆಲಿಸಿಕೊಂಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.